ರೆಡಿಯೋ ಏನು ಶಿವ, ದಾರಿ ತಪ್ಪು ಬಂದ್ಯಾ ಇಲ್ಲ? ಆ ಥರ ಏನಿಲ್ಲ ರೆಡಿ ಅವರೇ, ಏನೋ ಒಂದು ಪ್ರಾಬ್ಲಮ್ಮು, ಅದಕ್ಕೆ. ಪ್ರಾಬ್ಲಮ್ ಬಂದಾಗ ನಾನು ನೆನಪಾಗುತ್ತಾ? ದೊಡ್ಡೋರು ಎಲ್ಲ ತಿಳ್ಕೊಂಡಿರೋರು ನೀವು, ಅದಕ್ಕೆ ಬಂದೆ. ಸದ್ಯ ಇಷ್ಟಾದರೂ ತಿಳ್ಕೊಂಡಿದೆಯಲ್ಲ, ಏನದು ಪ್ರಾಬ್ಲಮ್ಮು? ರಾಜಕಾರಣದಲ್ಲಿ MLA ಅಷ್ಟೇ ಪವರ್ಫುಲ್ ಆಗಿದ್ದ ರೆಡ್ಡಿ ಹತ್ತಿರ ಹೋದ ಶಿವ ತನ್ನ ಎಲ್ಲ ಪರಿಸ್ಥಿತಿಯನ್ನು ಹೇಳಿಕೊಂಡ. ನಾನು ಹೇಳ್ದಂಗೆ ಮಾಡು. ಸರಿ ರೆಡಿ ಅವರೇ. ಶಿವನ ಹೆಸರು ಈಗಾಗಲೇ ಭೂಗತ ಲೋಕದಲ್ಲಿ ಅಚ್ಚಾಗಿದ್ದದ್ದನ್ನು ಮನಗಂಡ ರೆಡ್ಡಿ ಶಿವನಿಂದ ಸಹಾಯ ಪಡ್ಕೊಂಡ. ಶಿವನಿಗೂ ಸಹ ರೆಡ್ಡಿಯಿಂದ ತುಂಬಾನೇ ಉಪಯೋಗ ಆಗಿತ್ತು. ಶಿವನ ಹತ್ರ ಮಾತಾಡಬೇಕು. ಆ ಫ್ಯಾಕ್ಟ್ರಿ ವಿಷಯ ಏನು ಮಾಡಿದೆ? ನಾಳೆ ಹೋಗ್ತೀನಿ ಅಣ್ಣ. ಲಕ್ಷ್ಮಿ ಬಂದಿಯಾಳೆ. ಸಾಯಂಕಾಲ ಸಿಗ್ತೀನಿ ಅಂತ ಹೇಳು. ಸರಿ ಅಣ್ಣ. ಅವ್ರ ಹತ್ರ ಮಾತಾಡ್ಬೇಕು. ಈಗ ಸಿಗಲ್ಲಂತೆ, ಸಾಯಂಕಾಲ ಸಿಗಲ್ಲಂತೆ. ಈಗಾಗಲಂತೆ. ನಿನಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತು, ಆದರೆ ಏನು ಮಾಡೋದು? ಜೀವನದಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಆಗದೆ ಇನ್ನೊಂದು. ನನ್ನ ಲೈಫಲ್ಲಿ ಈ ಥರ ಆಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಎಲ್ಲ ವಿಧಿಯಾಟ. ನನ್ನ ಲೈಫ್ ಅಷ್ಟೇ, ಇದರಿಂದ ಯಾವತ್ತೂ ಹೊರಗೆ ಬರೋಕ್ಕಾಗಲ್ಲ. ನೀನೇನು ತಪ್ಪು ಮಾಡಿಲ್ಲ ಅಲ್ವಾ? ಪರಿಸ್ಥಿತಿ ಹಾಗೆ ಮಾಡಿಸಿದೆ. ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗ್ಬೋದು. ಆಗ ಎಲ್ಲ ಸಂತೋಷನೇ ಅಲ್ವಾ? ನಾನು ಹೋಗ್ತಿರೋ ದಾರಿಯಲ್ಲಿ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಅಕಸ್ಮಾತ್ ವಾಪಸ್ ಬಂದರೂ ಜೀವಂತವಾಗಿ ಉಳಿಯೋಕ್ಕಾಗಲ್ಲ. ಇನ್ಮುಂದೆ ನನ್ನ ಮೇಲಿರೋ ಆಸೆ ಎಲ್ಲ ಬಿಟ್ಟು ನಿನ್ನ ಜೀವನ ನೀನು ನೋಡ್ಕೊ. ಎಲ್ಲಿವರೆಗೂ ನಡ್ತಿದ್ದು ಒಂದು ಕೆಟ್ಟ ಕನ್ಸು ಅನ್ಕೊಂಡು ನನ್ನ ಮರ್ತ್ಬಿಡು. ಬರ್ತೀನಿ. ನಾನು 30 ವರ್ಷ ಅಧಿಕಾರದಾಗಿದ್ರು ದೋಚಕ್ಕಾಗದೆ ಇರೋದನ್ನ ಅವ್ನು 3 ವರ್ಷ ದೋಚ್ಬಿಟ್ಟ. ಇನ್ನು ಅವನು ಬಂದು ಒಂದ್ ಕಾಲ ನಿನ್ ಕುತ್ತಿಗೆ ಮ್ಯಾಗೆ ಇನ್ನೊಂದ್ ಕಾಲ ನನ್ನ ಕುತ್ತಿಗೆ ಮ್ಯಾಗೆ ಇಡಕ್ ಮುಂಚೆ ಅವನಿಗೆ ಸಜಾ ಮಾಡಿಸಿ 14 ವರ್ಷ ಜೈಲಾಗ ಮುದ್ದೆ ಮುರಿಯಂಗ್ ಮಾಡ್ಬೇಕು. ಲೈ, ನಿಮ್ಮೂರು ಬಂತು, ಇಳಿಸ್ರ ಕೆಳಗೆ. ಶಿವನ ಬೆಳವಣಿಗೆಯನ್ನು ಸಹಿಸದೆ ಕೆಂಡಾಮಂಡಲ ಆಗಿದ್ದ ರಾಜಪ್ಪ ಶಿವನನ್ನ ಇನ್ನಷ್ಟು ಕೆರಳಿಸಬೇಕು, ಅವನನ್ನ ಜೈಲಿಗೆ ಕಳಿಸಲೇಬೇಕು ಅಂತ ಮಾಡಬಾರದನ್ನೆಲ್ಲ ಮಾಡಿದ್ದ.
ಏನೋ ಗುರಾಯಿಸ್ತೀಯಾ? ಹೆಂಗೆ ಮೆರವಣಿಗೆ ಕರ್ಕೊಂಡು ಹೋಗಿ. ಏಯ್ ನಡಿಯಲೇ ಹೋಗಲೇ. ಜಾಸ್ತಿಯ ನೋಡ್ತಾ ಇರು, ನೆಕ್ಸ್ಟ್ ಆ ಶಿವನು ಕಳಿಸ್ತೀನಿ. ನಡಿಯೋ. ಏಯ್ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಇವನಿಗೆ ಯಾರು ಸಾಥ್ ಕೊಟ್ರು ಇದೇ ಗತಿ. ಏನೋ ಗುರಾಯಿಸ್ತೀಯ? ಸಮಾಧಾನವಾಗಿರು, ಏನಾಗಲ್ಲ. ಶೇಖರ, ಹೊಡಿಬೇಡಿ, ಕೈ ಮುಗಿತೀನಿ, ದಯವಿಟ್ಟು ನನ್ನ ಮಗನ ಹೊಡಿಬೇಡಿ, ಹೊಡಿಬೇಡಿ. ಇವ್ರ ನೀನ್ ಎತ್ತವ್ರು? ಇವ್ರೇನೋ? ಓಹೋ, ನಿನ್ನ ಮಗನೇನಮ್ಮ? ಎಂತ ಮಗನ್ ಎತ್ತಿದೀಯಮ್ಮ? ಬೇಡಪ್ಪ, ಏನು ಮಾಡೋಕ್ಕಾಗಲ್ಲ, ಸುಮ್ಮನಿರು, ಇಳಿಬೇಡ, ಇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ನನ್ನ ಮಗನ ಕಾಪಾಡಿ. ಅಯ್ಯೋ ಅಕ್ಕ, ನಿಮ್ ಕೈ, ನನ್ನ ಮಗನ ಕಾಪಾಡಿ ಸರ್, ಹೊಡಿಬೇಡಿ ಸರ್, ಕಾಪಾಡ್ರಪ್ಪ ಯಾರಾದ್ರೂ ನನ್ನ ಮಗನ. ನಿಮ್ ಕಾಲಿಗೆ ಬೀಳ್ತೀನಿ, ನನ್ನ ಮಗನ ಬಿಡಿಸಿ. ನೋಡಿ ಹೇಗೆ ಹೊಡಿತಾ ಇದಾರೆ, ಕಾಪಾಡಿ, ಯಾರಾದ್ರೂ ಬನ್ನಿ ಕಾಪಾಡಿ. ಚೇರ್ಮನ್ ರಾಜಪ್ಪ ಲಾಯರ್ ಅನ್ನು ಬಳಸಿಕೊಂಡ. ಪೊಲೀಸರು ಶೇಖರನ ಕೈಗೆ ಕೋಳ ತೊಡಿಸಿ ಬೆತ್ತನಗೆರೆ ತುಂಬಾ ಮೆರವಣಿಗೆ ಮಾಡೋ ಹಾಗೆ ಮಾಡಿಬಿಟ್ಟ. ಅದರಿಂದ ಶಿವ ಮತ್ತು ಶೇಖರನ ಮನೆಯ ಗೌರವ ಮಣ್ಣು ಪಾಲಾಯಿತು. ಅಯ್ಯೋ ಶೇಖರ, ಶಿವ, ನಿನ್ನೇ ಎದುರು ನೋಡ್ತಾ ಇದ್ದೆ, ಬಾ. ಮಾಡದೇ ಇರೋ ಮರ್ಡರ್ ಕೇಸಲ್ಲಿ ಸಾಕ್ಷಿ ಹೇಳಿಸಿ ಫಿಟ್ ಮಾಡಿಸ್ದೆ. ಅದಲ್ದೆ ಸಜಾ ಕೊಡ್ಸಿ ಪರ್ಮನೆಂಟ್ ಆಗಿ ಊರು ಬಿಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಟೇಕ್ ಫಾರ್ ಟ್ಯಾಟ್. ಇವತ್ ನಿನ್ ದಾರಿಗೆ ನಾನ್ ಅಡ್ಡ ಬಂದಿದ್ದೀನಿ. ಶಿವ ಬಿಡ, ಶಿವ ಬೇಡ ಕಡ, ಬೇಡ ಶಿವ, ಬಿಟ್ಬಿಡ. ಈ ಶಿವನ್ ಎದುರಾಕೊಂಡ್ರೆ ಇದ್ದೇ ಗತಿ. ಆವೇಶದ ಕಿಚ್ಚಿನಲ್ಲಿದ್ದ ಶಿವ ಬದುಕಿನಲ್ಲಿ ಮೊಟ್ಟ ಮೊದಲ ಕೊಲೆ ಮಾಡ್ದ.